ನಾವು NIIT ಕಾಲೇಜಿನ ಕಾಯಂ ನೌಕರರು ಕಳೆದ 5 ದಿನಗಳಿಂದ ಸತತವಾಗಿ ಇಲ್ಲಿ NI ಕಾಲೇಜ್ ಮಾನಂದವಾಡಿ ರೋಡ್ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ NI ಮ್ಯಾನೇಜ್ಮೆಂಟ್, NI ಆಡಳಿತ ಮಂಡಳಿ. ಯಾಕೆ ಅಂತ ಹೇಳಿದ್ರೆ 2022ರಲ್ಲಿ ML ಪಕ್ಕ ಇರ್ತಕ್ಕಂಥ NIT ಕಾಲೇಜು ಮತ್ತು ಇಲ್ಲಿ ಮಾನಂದವಾಡಿ ರೋಡಲ್ಲಿ ಇರ್ತಕ್ಕಂಥ NI ಕಾಲೇಜು ಇವೆರಡನ್ನೂ ವಿಲೀನ ಮಾಡಿದ್ರು. ವಿಲೀನ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಉನ್ನತ ಕಾರ್ಯದರ್ಶಿ ಅವ್ರ ಹತ್ರ ನಿರಪೇಕ್ಷಣ ಪತ್ರ NOC ತಗೋಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಕಾಯಂ ಸಿಬ್ಬಂದಿಗಳನ್ನ ಈ ಮೂಲ ಸಂಸ್ಥೆ NIಗೆ ವರ್ಗಾವಣೆ ಮಾಡಿ ಇಲ್ಲಿ ವೇತನ ಶ್ರೇಣಿ ಕೊಡ್ತೀನಿ ಅಂದ್ಬಿಟ್ಟು NOC ತಗೊಂಡಿದ್ರು ಸರ್. ಇದೆಲ್ಲ ತಗೊಂಡಾದ್ಮೇಲೂ ಸಹ ಸತತ ಏಕಾಏಕಿ 2022 ಜೂನ್ 13ರಂದು ನಮ್ಗೆ ಯಾವುದೇ ನೋಟಿಸ್ ಕೊಡದೆ ಏನೇ ನಮ್ಮಿಂದ ಮಾಹಿತಿ ಪಡೆದೆ ತತ್ಕ್ಷಣದಲ್ಲಿ ಎಲ್ಲರನ್ನೂ ಸೇವೆಯಿಂದ ವಜಾ ಮಾಡಿ ಅಮಾನವೀಯವಾಗಿ ಪ್ರೊಫೆಸರ್ಸ್ಗಳನ್ನ, ಅಸೋಸಿಯೇಟ್ ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಗ್ರೂಪ್ ಡಿ ಹಿಡಿದು ಎಲ್ಲ ನೌಕರರಿಗೂ ಗೇಟಿಂದ ಆಚೆ ನಿಲ್ಲಿಸಿ ತಂತಿ ಬೇಲಿ ಹಾಕಿ ಭಾಳ ಅಮಾನುಷವಾಗಿ ನಡ್ಕೊಂಡ್ರು. ಇದಾದಮೇಲೆ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ನ ಹೂಡಿದ್ವಿ. ನಮಗೆ ಹೈಕೋರ್ಟಿಂದ ಆಗಿರ್ತಕ್ಕಂಥ ಆರ್ಡರ್ ಏನು ಅಂದರೆ, ನೀವು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದೀರಾ, ಯಾವುದೇ ಕಾನೂನಿನ ಒಂದು ಸೆಕ್ಷನ್ಸ್ಗಳನ್ನೆಲ್ಲ ಯಾವುದನ್ನೇ ನೀವು ಫುಲ್ಫಿಲ್ ಮಾಡದೆ ಏಕಾಏಕಿ ನೀವೇ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಎಲ್ಲರನ್ನೂ ಕೆಲಸದಿಂದ ತೆಗೆದುಹಾಕಿದ್ದೀರಾ. ಈ ಆದೇಶ ಸರಿ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಮತ್ತು ಇದೇ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೈಯರ್ ಎಜುಕೇಷನ್ಗೆ ನಾವು ಮನವಿ ಸಲ್ಲಿಸಿದಾಗ ಅಲ್ಲೊಂದು ರಿಟ್ ಪಿಟಿಷನ್ ಹಾಕಿದಾಗ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ನಮ್ಮ ಪರವಾಗಿ ಫೈನಲ್ ಆದೇಶನ ಹೊರಡಿಸಿದ್ದಾರೆ. ಅದರಲ್ಲಿ ಎಲ್ಲ ಕಾಯಂ ಸಿಬ್ಬಂದಿಗಳನ್ನ ವಿತೌಟ್ ಬ್ರೇಕ್ ಅಂದರೆ ಸೇವೆಯನ್ನು ಕಡಿತಗೊಳಿಸದೆ ಮುಂದುವರಿಸಬೇಕು ಅಂತ ಆದೇಶ ಕೊಟ್ಟಿದ್ರು ಸಹ ಈ ಆದೇಶ ಬಂದು 2 ತಿಂಗಳಾದರೂ ಸಹ NI ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಹಂಗಾಗಿ ಇದ್ರ ಬಗ್ಗೆ ನಾವು ಹಲವಾರು ರಾಜಕಾರಣಿಗಳನ್ನ ಭೇಟಿ ಮಾಡಿದ್ವಿ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮನೆಗೆ ಬಂದು ಈ ಪ್ರೊಫೆಸರ್ಸು ಎಲ್ಲರೂ ನಾವು ಬಂದು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಸ್ಪಂದಿಸಿ ಆ ಫೈಲ್ನ ಮೂವ್ ಮಾಡಿದ್ರು. ಹಂಗಾಗಿ ನಮಗೆ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಭಾಳ ಬೇಗ ಆರ್ಡರ್ ಆಯಿತು, ಭಾಳ ನಮಗೆ ಅನುಕೂಲ ಆಯಿತು. ಆ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರನ್ನೂ ಅವಾಗ ನಾವು ಜಲದರ್ಶಿನಿಯಲ್ಲಿ ಭೇಟಿಯಾಗಿ ಮೊದಲನೇ ಸಲ ಭೇಟಿಯಾದಾಗ ಅವ್ರಿಗೂ ಮನವಿ ಕೊಟ್ಟಾಗ ತಕ್ಷಣ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಲ್ಲಿಂದಲೇ ಫೋನ್ ಮಾಡಿ ಇದ್ರ ಬಗ್ಗೆ ತಕ್ಷಣ ಆ್ಯಕ್ಷನ್ ತಗೋಬೇಕು ಅಂದಾಗ ಇಂಟ್ರೀಮ್ ಆರ್ಡ್ರು ಆ ಸಂದರ್ಭದಲ್ಲಿ ನಮಗೆ ಕೊಟ್ಟರು. ಫೈನಲ್ ಆರ್ಡರ್ಸು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕೈಯಿಂದ ಫೋನ್ ಮಾಡಿಸಿ ಫೈನಲ್ ಆರ್ಡರ್ಸ್ ಆಗಿದೆ. ಇಷ್ಟು ಆರ್ಡರ್ಸ್ ಆದರೂ ಸಹ ಯಾವುದೇ ರೀತಿ ನಮ್ಮ ಒಂದು ಸರ್ಕಾರಿ ಆದೇಶಕ್ಕೆ ಬೆಲೆ ಕೊಡ್ತಾಯಿಲ್ಲ. ಹಂಗಾಗಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ತಾವು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿದ್ದೀರಾ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ನಮ್ಮ ಇಡೀ ಆಡಳಿತ ಮಂಡಳಿ ಸುಮಾರು 76 ಜನ ಇದ್ದೀವಿ ನಾವು ನೌಕರರು. ಈ ಇಡೀ ಆಡಳಿತ ಮಂಡಳಿ ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಾವು ಭಾಳ ಬೇಸರ ಆಗಿದೆ. ಮತ್ತು 1 ವರ್ಷದಿಂದ ಎಲ್ಲ ಬೀದಿಲಿ ನಿಂತಿದ್ದೀವಿ. ಹಣಕಾಸಿನ ಸಮಸ್ಯೆ ಭಾಳ ತುಂಬ ಆಗಿದೆ. ಇಲ್ಲಿ ಗ್ರೂಪ್ ಡಿ ನೌಕರರಿಂದ ಹಿಡಿದು ಪ್ರೊಫೆಸರ್ಸ್ ತನಕ ಎಲ್ಲರನ್ನೂ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ. ಹಂಗಾಗಿ ಯತೀಂದ್ರ ಸಿದ್ದರಾಮಯ್ಯನವರಲ್ಲಿ ಏನು ಮನವಿ ಮಾಡ್ತಿದ್ದೀವಿ ಅಂದರೆ, ತಾವು ದಯವಿಟ್ಟು ಈ ಒಂದು ಆದೇಶನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶನ ನಮಗೆ ಜಾರಿ ಮಾಡಿಸ್ಕೊಡ್ಬೇಕು. ನಾವು ನಿಮಗೆ ಆರ್ಡರ್ಸ್ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ಬಂದು ಬೇಡ್ಕೊಂಡಾಗ ಆರ್ಡರ್ಸ್ಗೆ ನೀವು ಭಾಳ ಬೇಗ ಸ್ಪಂದಿಸಿ ನಿಮಗೆ ಮಾಡಿಕೊಟ್ರಿ. ಹಂಗಾಗಿ ಈಗ ತಮ್ಮಲ್ಲಿ ಕೇಳ್ಕೊತಾ ಇರೋದು ಅಂದರೆ, ತಾವು ಈ ನಮ್ಮ ಮುಷ್ಕರದ ಸ್ಥಳಕ್ಕೆ ಬಂದು ನಮ್ಮ ಆರ್ಡರ್ಸು ನೋಡಿ ಸ್ವಾಮಿ, ಆರ್ಡರ್ಸ್ ಇದೆ, ಸರ್ಕಾರಿ ಆದೇಶನ ಕೈಲಿಡ್ಕೊಂಡು ಹೇಳ್ತಾ ಇದ್ದೀನಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ. ಆ ಆರ್ಡರ್ಸಲ್ಲಿ ವಿತೌಟ್ ಬ್ರೇಕ್ ಸರ್ವಿಸನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದರೆ, ಆದ್ರೂ ಸಹ ಈ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿ ನಾವು ಯಾರಿಗೂ ಬಗ್ಗಲ್ಲ, ಸರ್ಕಾರಕ್ಕೆ ಬಗ್ಗಲ್ಲ. ನೀವು ಯಾರ ಹತ್ರ ಬೇಕಾದ್ರೂ ಹೋಗಿ, ಸಿದ್ದರಾಮಯ್ಯನವ್ರ ಹತ್ರ ಹೋದ್ರೂ ಅಷ್ಟೇ, ಯತೀಂದ್ರ ಅವ್ರ ಹತ್ರ ಹೋದ್ರೂ ಅಷ್ಟೇ, ನಾವು ಯಾರಿಗೂ ಕೇರ್ ಮಾಡಲ್ಲ ಅಂತಕ್ಕಂಥ ಒಂದು ಧೋರಣೆನ ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ತಾವು ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ತಾವು ಈ ಜಾಗಕ್ಕೆ ಬಂದು ಈ ಆದೇಶನ ನಮಗೆ ಆಡಳಿತ ಮಂಡಳಿಯವ್ರ ಜೊತೆ ಮಾತಾಡಿ ನಮಗೆ ಈ ಆದೇಶನ ಜಾರಿ ಮಾಡಿಸ್ಕೊಟ್ಟು ನಮಗೊಂದು ಅನ್ನದ ದಾರಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ವಾಮಿ. ನಾವು ತಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡ್ತೀವಿ. ನಮ್ಮಲ್ಲಿ ಕೊನೆಯದಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ನಿಮ್ಮ ಕೈಲಿ ಇದಾಗುತ್ತೆ, ಬೇರೆ ಅವ್ರನ್ನ ನಾವು ಅಷ್ಟಾಗಿ ನಿಮ್ಮ ಕೈಲಿ ಇದಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ, ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಶಿಕ್ಷಕರ ಒಂದು ಬಾಳಲ್ಲಿ ಚೆಲ್ಲಾಟ ಆಡ್ತಿರೋ ಆಡಳಿತ ಮಂಡಳಿಗೆ ದಯವಿಟ್ಟು ಬುದ್ಧಿ ಕಳಿಸಿ ಅಂತ ಕೇಳ್ಕೊತೀನಿ ಸರ್. ಬರ್ಬೇಕು ಯತೀಂದ್ರ ಸಿದ್ದರಾಮಯ್ಯ ಬರಬೇಕು. ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ